ಇಲ್ಲಿ ಇದುವರೆಗೂ ನಿಮ್ಮೆಲ್ಲರ ಮಧ್ಯದಲ್ಲಿದ್ದು ತಮ್ಮ ಅನುಭವ ಅಮೃತವನ್ನು ನೀಡಿದಂತ ಹಿರಿಯ ಪಂಡಿತರು, ವಯೋವೃದ್ಧರು, ಜ್ಞಾನಿಗಳು ಮತ್ತು ಪ್ರಯತ್ನಶೀಲ ಪಂಡಿತರೇ ಆದಂತ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಐನಾಪುರ ಅವರಿಗೂ, ಇನ್ನೋರ್ವ ಅವ್ರ ಬೆನ್ನ ಹತ್ತಿನ ನಾಯನ್ ಕಡಿಮೆ ಅಲ್ಲ ಅಂತ ತಿಳ್ಕೊಂಡು ಅವರು ಪಾಂಡಿತ್ಯ ಪೂರ್ಣವಾಗಿ ಅನುಭವ ನೀಡುವಂತಹ ಬಸವರಾಜ ಶಾಸ್ತ್ರಿಗಳವರು, ಎಲೆ ಕೂಡಲಿಗೆ ಅವರು ಪೂರ್ವದಲ್ಲಿ ಮಾತಾಡಿದಂತ ಎಲ್ಲ ಅನುಭವಿಗಳಿಗೂ ಮತ್ತು ಕೊನೆಯದಾಗಿ ನಿಮ್ಮೆಲ್ಲರಿಗೂ ಶುಭ ನುಡಿಯನ್ನು ದಯಪಾಲಿಸಿದಂತ ಈ ಮಠದ ಕಿರಿಯ ಸ್ವಾಮಿಗಳವರಾದ ಶಿವಶೇಖರ ಸ್ವಾಮಿಗಳವರಿಗೂ ಭಕ್ತಿ, ಶ್ರದ್ಧೆ, ವಿಶ್ವಾಸಗಳಿಂದ ಕುಳಿತಂತ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ ದೇವರಿಗೆ ಶರಣ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರಿನಯ್ಯ, ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥರ್ಣೀಯ ಶಿವಯುಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವರಾಧ್ಯರಾಗುವರೇ, ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನ ಹೆಸರು ಹೇಳುವರೆಲ್ಲ ನೀನಾಗುವರೇನಯ್ಯ. ವಿಶ್ವರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ, ಮತ, ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಉದಾತ್ತ ವಿಚಾರಕ್ಕೆ ಬಂದು ನಿಂತಂಥವರು ವಿಶ್ವರಾಧ್ಯ. ಈಶಾವಾಸ್ಯಮಿದಂ ಸರ್ವಂ ಎನ್ನುತ್ತಕ್ಕಂಥ ಮೇಲ್ಮಟ್ಟದ ಮಾತಿಗೆ ಒಪ್ಪಿಕೊಂಡು, ಆಲಿಸಿಕೊಂಡು, ಅವಗತ ಮಾಡಿಕೊಂಡು ಅದರಂತೆ ನಡೆದಂತ ಪುಣ್ಯಾತ್ಮರು. ಯಾಕಂತಂದ್ರೆ